ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ ಎನ್ನುವಂತ ಸುದ್ದಿ ಗೊತ್ತಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ರು ಚೆನ್ನಮ್ಮ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಕಳೆದ 4 ದಿನಗಳ ಹಿಂದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಮೃತಪಟ್ಟಿದ್ದಾರೆ. ಇನ್ನಿಲ್ಲ ಎನ್ನುವಂತಹ ಆಘಾತದ ಸುದ್ದಿ ಬರ್ತಾ ಇದೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚೆನ್ನಮ್ಮ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇತ್ತು. ಒಂದು ಸ್ವಲ್ಪ ಸಮಯದ ಕಾಲ ಉಸಿರಾಟದಲ್ಲಿ ಕೊರತೆ ಇಲ್ಲ, ಆರೋಗ್ಯ ಸ್ಥಿತಿ ಗಂಭೀರ ಎನ್ನುವಂತಹ ಸುದ್ದಿಗಳು ಬರ್ತಾ ಇದ್ರೆ, ಕೆಲವೇ ಕ್ಷಣಗಳಲ್ಲಿ ಇಲ್ಲ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗ್ತಾ ಇದೆ, ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇತ್ತು. ಆದರೆ ಈಗ ಗೌಡರ ಕುಟುಂಬದ ಅನೇಕ ಸದಸ್ಯರು ಆಸ್ಪತ್ರೆಯತ್ತ ದೌಡಾಯಿಸಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಬಳಲ್ತಾ ಇದ್ರು. 85 ವರ್ಷ ಅವರಿಗೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನವನ್ನ ಹೊಂದಿದ್ದಾರೆ. ನೋಡಿ, ಬಹಳಷ್ಟು ಸಮಯಗಳ ಕಾಲ ದಂಪತಿಗಳಂದ್ರೆ ಹಿಂಗಿರ್ಬೇಕು ಅಂತ ತೋರಿಸ್ಕೊಟ್ಟಂಥ ದಂಪತಿ ಇವರು. ಆದರ್ಶ ದಂಪತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ದೇವೇಗೌಡರು ಹಲವಾರು ಸಾಧನೆಗಳನ್ನ ಮಾಡಿರ್ಬೋದು. ಆ ಸಾಧನೆಗಳ ಹಿಂದೆ ನಿಂತಹ ಪತ್ನಿ ಇನ್ನಿಲ್ಲ ಎನ್ನುವಂಥ ಸುದ್ದಿಯನ್ನ ನಿಜಕ್ಕೂ ದೇವೇಗೌಡರು ಹಿಂಗೆ ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ 85 ವರ್ಷದ ಚೆನ್ನಮ್ಮ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು. ವಯೋಸಹಜ ಕಾಯಿಲೆಗಳು ಸಾಮಾನ್ಯವಾಗಿತ್ತು. ಅದರಲ್ಲೂ ಕೂಡ ತೀವ್ರ ಉಸಿರಾಟದ ಸಮಸ್ಯೆಗಳು ಅವರನ್ನ ಕಾಡ್ತಾ ಇತ್ತು. ಹಾಗಾಗಿ ಕಳೆದ 4-5 ದಿನಗಳ ಹಿಂದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸಗಳಾಗಿತ್ತು. ಆದರೆ ಈಗ ಆರೋಗ್ಯ ಸ್ಥಿತಿ ಬಹಳಷ್ಟು ಕಠಿಣವಾಗಿದ್ದರಿಂದ ಮೃತಪಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ 85 ವರ್ಷದ ಚೆನ್ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ನಾವು ಈ ಹಿಂದಿನ ದಿನಗಳನ್ನೆಲ್ಲ ಇಲ್ಲಿ ನೆನಪು ಮಾಡಿಕೊಂಡ್ರೆ, ಮೆಲುಕು ಹಾಕೊಂಡ್ರೆ, ದೇವೇಗೌಡರ ಯಶಸ್ಸಿನ ಹಿಂದೆ ತುಂಬ ಗಟ್ಟಿಯಾಗಿ ನಿಂತಿದ್ದು ಪತ್ನಿ ಚೆನ್ನಮ್ಮ. ಮಾಜಿ ಪ್ರಧಾನಿಯಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಸೇವೆ ಮಾಡಿದ್ರು ಅಂದರೆ ಅವರಿಗೆ ಬಹಳಷ್ಟು ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತವರು ಚೆನ್ನಮ್ಮ. ಜೊತೆಗೆ ಮಕ್ಕಳು, ಮೊಮ್ಮಕ್ಕಳು ರಾಜಕೀಯದ ರಂಗದಲ್ಲಿ ಗುರುತಿಸಿಕೊಂಡ್ರು. ಅಪಾರವಾದಂಥ ಪ್ರೀತಿ, ಅಭಿಮಾನಿಗಳು ಕೊಟ್ಟಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ಅಧಿಕೃತವಾಗಿ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿರೋದು. ತೀವ್ರ ಅನಾರೋಗ್ಯದಿಂದ, ಉಸಿರಾಟದ ಸಮಸ್ಯೆಯಿಂದ ದೇವೇಗೌಡರ ಪತ್ನಿ ಚೆನ್ನಮ್ಮ ಬಳಲ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮೃತಪಟ್ಟಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಯಲ್ಲಿ ಚೇತರಿಕೆ ಒಮ್ಮೆ ಕಂಡ್ರು ಮತ್ತೊಮ್ಮೆ ಕಾಣಿಸ್ತಾ ಇರಲಿಲ್ಲ. ನೋಡಿ, 1954ರಲ್ಲಿ ದೇವೇಗೌಡರನ್ನ ವಿವಾಹವಾಗಿದ್ರು. ಚೆನ್ನಮ್ಮಗೆ ಒಟ್ಟು 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು ಇದ್ದಂಥವರು. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಇನ್ನಿಲ್ಲ ಎನ್ನುವಂಥ ಸುದ್ದಿ ಈಗ ಗೌಡರ ಕುಟುಂಬಕ್ಕೆ ಬರ ಸಿಡಿಲು ಬಡ್ದಂಗೆ ಇದೆ. ಎಲ್ಲರಿಗೂ ಮಾದರಿಯಾಗುವಂತೆ ಬದುಕಂಥ ದಂಪತಿ ಇವರು. ಇತ್ತೀಚೆಗೂ ಕೂಡ ಯಾವುದೇ ದೇವಸ್ಥಾನಗಳಿಗೆ ಹೋಗಲಿ ದಂಪತಿ ಸಮೇತ ಹೋಗ್ತಾ ಇದ್ರು. ದೇವರ ಮೇಲೆ ಅಪಾರವಾದಂಥ ಪ್ರೀತಿಯನ್ನು, ಭಕ್ತಿಯನ್ನು ಹೊಂದಿದ್ದವರು. ಆ ಪ್ರೀತಿ ಭಕ್ತಿನೇ ಸುದೀರ್ಘ ಕಾಲ ಆ ದಂಪತಿಯನ್ನು ಆರೋಗ್ಯವಾಗಿರಿಸಿತ್ತು. ನಾವು ಇವತ್ತಿಗೂ ದೇವೇಗೌಡರನ್ನು ಗಮನಿಸಿದ್ರೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲೂ ಕೂಡ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತನಾಡ್ತಾರೆ. ಹಂಗಿದ ಮೇಲೆ ಮನೆಯಲ್ಲಿ ಅವ್ರಿಗೆ ಎಷ್ಟು ಸಪೋರ್ಟ್ ಇರುತ್ತೆ. ಹೊರಗಡೆ ಯಾರೇನೇ ಸಾಧನೆ ಮಾಡಿದ್ರು ಮೊದಲು ಮನೆಯಲ್ಲಿ ಸಪೋರ್ಟಿವ್ ಸಿಸ್ಟಮ್ ಚಂದವಾಗಿದ್ದರೆ ಮಾತ್ರ ಹೊರಗಡೆ ಏನೇ ಸಾಧನೆ ಮಾಡೋದಕ್ಕೂ ಸಾಧ್ಯ. ಅಂಥ ಸಾಧನೆಯನ್ನು ದೇವೇಗೌಡರು ಮಾಡಿದ್ದಾರೆ ಅಂದರೆ ಮನೆಯಲ್ಲಿ ಚೆನ್ನಮ್ಮ
ಅಷ್ಟರ ಮಟ್ಟಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಧರ್ಮ ಪತ್ನಿಯಾಗಿ ಮನೆಯನ್ನು ನಿಭಾಯಿಸ್ತಾ ಇದ್ರು. ತೀವ್ರ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ವಯಸ್ಸು 85, ಸಹಜವಾಗಿ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. 1954ರಲ್ಲಿ ದೇವೇಗೌಡರನ್ನ ವಿವಾಹವಾಗಿದ್ರು. 4 ಜನ ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು ಈ ದಂಪತಿಗೆ. ಇನ್ನು ಕುಟುಂಬದಲ್ಲಿ ಬಹಳಷ್ಟು ಮುಖ್ಯವಾದಂಥ ವ್ಯಕ್ತಿ ರೇವಣ್ಣ ಅವ್ರಿಗಾಗಿರ್ಬೋದು, ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು ಮಾತೃವಿಯೋಗ ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ ಎನ್ನುವಂಥ ಸುದ್ದಿ ಗೌಡರ ಕುಟುಂಬಕ್ಕೆ ಬರ ಸಿಡಿಲು ಬಡ್ದಂಗಾಗಿದೆ. ಚಿರನಿದ್ರೆಗೆ ಜಾರಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ. ಅಧಿಕೃತವಾಗಿ ಮಣಿಪಾಲ್ ಹಾಸ್ಪಿಟಲ್ನಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಬಹಳಷ್ಟು ಉಳಿಸಿಕೊಳ್ಳುವಂತಹ ಕೆಲಸಗಳನ್ನು ನಿರಂತರವಾಗಿ ಗೌಡರ ಕುಟುಂಬ ಮಾಡಿತು. ಭವಾನಿ ರೇವಣ್ಣ ಆಗಿರ್ಬೋದು, ಕುಮಾರಸ್ವಾಮಿ ಮೊಮ್ಮಕ್ಕಳು ಎಲ್ಲರೂ ಕೂಡ ಆಸ್ಪತ್ರೆಗಳ ಹತ್ರ ಬರ್ತಾ ಇದ್ರು, ನೋಡ್ತಾ ಇದ್ರು. ನೈಟೆಲ್ಲ ಅಲ್ಲೇ ಇದ್ದು ಅವರ ಸೇವೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಈ ಬಾರಿಯೂ ಬಹಳಷ್ಟು ಬಾರಿ ಆಸ್ಪತ್ರೆಗೆ ಹೋಗೋದು ಬರೋದು ಇಂಥದ್ದು ಇತ್ತು. ಯಾಕಂತ ಹೇಳಿದ್ರೆ ವಯಸ್ಸು 85, ವಯೋಸಹಜ ಕಾಯಿಲೆಗಳಿರುತ್ತೆ. ಆದರೆ ಪ್ರತಿ ಬಾರಿಯೂ ಅನಾರೋಗ್ಯದ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಗೆದ್ದು ಮನೆಗೆ ಬರ್ತಾಯಿದ್ರು. ಆದರೆ ಈ ಬಾರಿ ಆ ಕೆಲಸ ಆಗಲಿಲ್ಲ. ಬದಲಾಗಿ ಇತ್ತೀಚೆಗೆ ಉಸಿರಾಟದ ಸಮಸ್ಯೆ ಅವರನ್ನು ತೀವ್ರವಾಗಿ ಕಾಡ್ತಾ ಇತ್ತು. ಆ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿತ್ತು ಮೊನ್ನೆ. ಹಾಗಾಗಿ ಇಮಿಡಿಯೇಟಾಗಿ ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 85 ವರ್ಷದ ಚೆನ್ನಮ್ಮ ಮೃತಪಟ್ಟಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಚೆನ್ನಮ್ಮ. ಇದೀಗ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. 3 ದಿನಗಳಿಂದ ಚಿಕಿತ್ಸೆ